ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ಯಾನ್ ಬಿಸಿ ಗಾಳಿಯನ್ನು ಎಸಿ ಥರ ಕೂಲಾಗಿ ಬರುವ ಹಾಗೆ ಹೇಗೆ ಮಾಡೋದು ಅಂತ ತುಂಬಾ ಸಿಂಪಲ್ ಆಗಿರುವಂಥ ಟಿಪ್ಸನ್ನು ತೋರಿಸ್ತಿದ್ದೀನಿ. ಇವಾಗ ತುಂಬಾ ಸೆಕೆ ಅಲ್ವಾ, ಏನು ಮಾಡಿದರೂ ನಿದ್ರೆನೇ ಬರೋದಿಲ್ಲ. ಬಿಸಿಲು ದಿನ ದಿನೇ ಜಾಸ್ತಿ ಆಗ್ತಾನೇ ಇದೆ. ಈ ಬಾರಿ ಸೆಕೆ ತುಂಬಾ ಜಾಸ್ತಿ ಇದೆ. ನೈಟ್ ಮಲಗುವಾಗ ಬಿಸಿಯಿಂದ ನಿದ್ರೆ ಕೂಡ ಬರುವುದಿಲ್ಲ. ಏನು ಮಾಡಿದರೂ ನಿದ್ರೆನೇ ಬರಲ್ಲ. ನಿದ್ರೆ ಬರಬೇಕಾದ್ರೆ ನಮ್ಮದು ರೂಮ್ ಸ್ವಲ್ಪ ಕೂಲಾಗಿರಬೇಕು. ಎ ಸಿ ಇದ್ದರೆ ಎ ಸಿ ಹಾಕಬಹುದು, ಎ ಸಿ ಇಲ್ಲದಿದ್ದರೆ ಫ್ಯಾನ್ ಹಾಕಿ ಮಲಗ್ತೀವಿ. ಫ್ಯಾನ್ ಹಾಕಿ ಸ್ವಲ್ಪ ಹೊತ್ತು ಆದ ತಕ್ಷಣ ಬಿಸಿ ಗಾಳಿ ಬರ್ತದೆ. ಅದಕ್ಕೆ ತುಂಬಾ ಸಿಂಪಲ್ ಆಗಿರುವಂಥ ಟಿಪ್ಪನ್ನು ತೋರಿಸ್ತಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಖರ್ಚಿಲ್ಲದೆ ರೂಮನ್ನು ಕೂಲ್ ಆಗಿರುವ ಹಾಗೆ ಮಾಡಬಹುದು. ತುಂಬಾ ಸಿಂಪಲ್ ಆಗಿರುವಂತಹ ಟಿಪ್ಸ್. ಮೊದಲನೇ ಟಿಪ್, ಒಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ ತಗೊಂಡಿದ್ದೀನಿ, ಐಸ್ ವಾಟರ್. ಕೋಲ್ಡ್ ನೀರನ್ನು ತಗೊಳ್ಳಿ. ಫ್ರಿಡ್ಜಿನಲ್ಲಿ ಐಸ್ ಹಾಕಿ ನೀರನ್ನು ಕೋಲ್ಡ್ ಮಾಡಿ ತಗೊಳ್ಳಿ. ಫ್ರಿಡ್ಜ್ ಇಲ್ಲದಿದ್ದರೆ ಬೆಳಿಗ್ಗೆ ತಣ್ಣನೆ ನೀರು ಬರ್ತದೆ ನೋಡಿ, ಆ ನೀರಿಂದ ಸಹ ನೀವು ಟ್ರೈ ಮಾಡಬಹುದು. ಕೋಲ್ಡ್ ನೀರನ್ನು ತಗೊಳ್ಬೇಕು. ಬೆಳಿಗ್ಗೆ ರಾತ್ರಿ ಮಲಗುವಾಗ ರೂಮ್ ಕೂಲ್ ಆಗಬೇಕಾದ್ರೆ ಬೆಳಿಗ್ಗೆ ನೀರನ್ನು ತುಂಬಿಸಿ ಫ್ರೀಝರ್ನಲ್ಲಿ ಇಡಬೇಕು. ಒಂದು ಬೌಲಿನಲ್ಲಿ ನೀರನ್ನು ಹಾಕಿ ಇಟ್ಟರೆ ನೀರು ಐಸ್ ಆಗ್ತದೆ. ತುಂಬಾ ತಣ್ಣಗಿರುವಂಥ ನೀರನ್ನು ತಗೊಳ್ಬೇಕು. ನಂತರ ನೋಡಿ, ಈ ಥರ ದಪ್ಪ ಇರುವಂತಹ ಟವಲ್ ತಗೊಳ್ಬೇಕು, ಕಾಟನ್ ಟವಲ್. ಟವಲನ್ನು ನೀರಿನ ಒಳಗೆ ಪೂರ್ತಿಯಾಗಿ ಅದ್ದಿ ಟವಲ್ ಸಂಪೂರ್ಣವಾಗಿ ಒದ್ದೆ ಆಗಬೇಕು. ಟವಲ್ ಈ ರೀತಿ ಚೆನ್ನಾಗಿ ನೀರು ಹೀರ್ಕೊಳ್ಬೇಕು. ನೀರಿನಲ್ಲಿ ಸ್ವಲ್ಪ ಹೊತ್ತು ಇದನ್ನು ನೆನೆಸಿಡಿ. ಕಾಟನ್ ಬಟ್ಟೆ ತಗೊಳ್ಬೇಕು. ಕಾಟನ್ ಟವಲ್ ಇಲ್ಲದಿದ್ದರೆ ಕಾಟನ್ ಸಾರಿ ಸಹ ಆಗ್ತದೆ. ಇದನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ ನೂಲುಗಳು ಪೂರ್ತಿಯಾಗಿ ತಣ್ಣಗಾಗುತ್ತವೆ. 5-10 ನಿಮಿಷ ನೀರಿನಲ್ಲಿ ಇದನ್ನು ನೆನೆಸಿಡಬೇಕು. ನಂತರ ಟವಲನ್ನು ಲೈಟಾಗಿ ಹಿಂಡಬೇಕು. ಫುಲ್ಲು ನೀರು ಹೋಗೋದು ಬೇಡ. ಟವಲ್ ತೇವವಾಗಿರಬೇಕು. ಲೈಟಾಗಿ ಹಿಂಡಬೇಕು. ನಂತರ ಟವಲನ್ನು ನೋಡಿ, ಈ ಥರ ಸಂಪೂರ್ಣವಾಗಿ ಓಪನ್ ಮಾಡಿ ಬೆಡ್ರೂಮಿನಲ್ಲಿ ಚೇರ್, ಟೇಬಲ್ ಅಥವಾ ಸ್ಟೂಲ್ ಮೇಲೆ ಈ ಥರ ಹಾಕಿಬಿಡಿ. ಫ್ಯಾನಿನ ಕೆಳಗೆ ನೋಡಿ ಈ ಥರ ಚೇರನ್ನು ಇಡಬೇಕು. ಈ ಥರ ರೂಮಿನಲ್ಲಿ ಇಡೋದ್ರಿಂದ ಬಿಸಿ ಗಾಳಿ ಹೋಗಿ ತಣ್ಣನೆಯ ಗಾಳಿ ಬರ್ತದೆ. ರಾತ್ರಿ ಮಲಗುವಾಗ ನೋಡಿ ಈ ಥರ ಮಾಡೋದ್ರಿಂದ ರೂಮು ಸ್ವಲ್ಪ ಆದರೂ ತಂಪಾಗಿರ್ತದೆ. ಜಾಸ್ತಿ ಕೂಲ್ ಆಗಲ್ಲ, ನಿದ್ದೆ ಮಾಡುವಷ್ಟು ತಂಪಾಗಿರ್ತದೆ. ಕಿಟಕಿ ಮತ್ತು ಡೋರನ್ನು ಕ್ಲೋಸ್ ಮಾಡಬೇಕು. ಡೋರ್ ಕ್ಲೋಸ್ ಮಾಡಿ ಫ್ಯಾನ್ ಎಲ್ಲಿ ಇರ್ತದೆ ನೋಡಿ ಅದರ ಕೆಳಗೇನೆ ಚೇರನ್ನು ಇಡಬೇಕು. ಇದೇ ಥರ ಮಾಡಿ 1-2 ಟವಲನ್ನು ರೂಮಿನಲ್ಲಿ ಇಟ್ಟರೆ ರೂಮ್ ತುಂಬಾ ಕೂಲ್ ಆಗಿರ್ತದೆ. ಸ್ವಲ್ಪ ಹೊತ್ತು ಆದ ಮೇಲೆ ಬಿಸಿ ಗಾಳಿ ಹೋಗಿ ತಣ್ಣನೆ ಗಾಳಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಥವಾ ಈ ಥರ ವಿಂಡೋ ರಾಡ್ ಮೇಲೆ ಸಹ ಬಟ್ಟೆಯನ್ನು ಹಾಕ್ಬೋದು, ಒದ್ದೆ ಬಟ್ಟೆಯನ್ನು. ಈ ಥರ ಬಟ್ಟೆ ಹಾಕೋದ್ರಿಂದ ರೂಮ್ ಎಲ್ಲ ತಣ್ಣಗೆ ಇರ್ತದೆ. ಟವಲ್ನಲ್ಲಿ ನೀರಿನ ಪಸಿ ಇರೋದ್ರಿಂದ ಫ್ಯಾನ್ ಗಾಳಿಗೆ ರೂಮ್ ಎಲ್ಲ ತಣ್ಣಗೆ ಇರ್ತದೆ. ನೆಕ್ಸ್ಟ್ ಟಿಪ್, ಸಂಜೆ 6 ಗಂಟೆ ನಂತರ ರೂಮಿನ ವಿಂಡೋ ಕರ್ಟನ್ ಓಪನ್ ಮಾಡಿ ಫ್ಯಾನ್ ಆನ್ ಮಾಡಿ ಇಡಬೇಕು. ಟೇಬಲ್ ಫ್ಯಾನ್ ಇದ್ದರೆ ಕಿಟಕಿಯ ಕಡೆ ಫ್ಯಾನನ್ನು ಇಟ್ಟು ರನ್ ಮಾಡಿ. ಆವಾಗ ಏನಾಗ್ತದಂದರೆ ರೂಮ್ ಒಳಗೆ ಇರುವ ಬಿಸಿ ಗಾಳಿ ಕಿಟಕಿಯ ಮೂಲಕ ಹೊರಗೆ ಹೋಗ್ತದೆ. ರೂಮ್ ಟೆಂಪ್ರೇಚರ್ ಕಮ್ಮಿ ಆಗ್ತದೆ. ನೆಕ್ಸ್ಟ್ ಟಿಪ್, ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಬಕೆಟಿನಲ್ಲಿ ಅಥವಾ ಟಬ್ಬಿನಲ್ಲಿ ನೋಡಿ ಈ ಥರ ಫುಲ್ ನೀರು ಅಥವಾ ಮುಕ್ಕಾಲು ನೀರನ್ನು ತಗೊಳ್ಳಿ. ಈ ನೀರನ್ನು ಫ್ಯಾನಿನ ಕೆಳಗಡೆ ಇಟ್ಟುಕೊಳ್ಳಿ. ರೂಮಿನಲ್ಲಿ ಕೆಳಗೆ ಫ್ಯಾನಿನ ಕೆಳಗೆ ನೋಡಿ ಈ ಥರ ಟಬ್ಬಿನಲ್ಲಿ ಅಥವಾ ಬಕೆಟಿನಲ್ಲಿ ನೀರನ್ನು ಹಾಕಿ ಇಡಬೇಕು. ನಂತರ ಫ್ಯಾನ್ ಆನ್ ಮಾಡಿ 5 ನಿಮಿಷ ಬಿಡಿ. ಡೋರ್ ಕ್ಲೋಸ್ ಮಾಡಿ. 5 ನಿಮಿಷ ಆದ ನಂತರ ಮಲಗಿ ತಂಪಾದ ಗಾಳಿ ಬರ್ತದೆ. ನೈಟ್ ಈ ರೀತಿಯಾಗಿ ರೂಮಿನಲ್ಲಿ ಟಬ್ಬಿನಲ್ಲಿ 2 ಟಬ್ಬಿನಲ್ಲಿ ಈ ರೀತಿ ನೀರನ್ನು ಹಾಕಿ ಫ್ಯಾನಿನ ಕೆಳಗಡೆ ಇಡೋದ್ರಿಂದ ರೂಮು ತಂಪಾಗಿ ಇರ್ತದೆ. ಫ್ಯಾನಿನಿಂದ ಬಿಸಿ ಗಾಳಿ ಬರ್ತದೆ ನೋಡಿ, ಬಿಸಿ ಗಾಳಿ ಎಲ್ಲ ಹೋಗಿ ತಂಪಾಗ್ತದೆ. ಒಳ್ಳೆ ನಿದ್ರೆ ಸಹ ಬರ್ತದೆ. ಜಾಸ್ತಿ ಕೂಲ್ ಆಗಲ್ಲ, ನಿದ್ದೆ ಮಾಡುವಷ್ಟು ಕೂಲ್ ಆಗ್ತದೆ. ನೆಕ್ಸ್ಟ್ ಟಿಪ್, ರಾತ್ರಿ ಮಲಗೋಕ್ಕಿಂತ ಮುಂಚೆ ಫ್ಯಾನ್ ಕೆಳಗಡೆ ಒಂದು ಟಬ್ಬಿನಲ್ಲಿ ನೀರನ್ನು ಇಟ್ಕೊಳ್ಳಿ. ಐಸ್ ಆಗಿರುವಂಥ ಬೌಲನ್ನು ನೀರಿನಲ್ಲಿ ಹಾಕಿ ಇಟ್ಟು ಬಿಡಿ. ಡೋರನ್ನು ಕ್ಲೋಸ್ ಮಾಡಬೇಕು ರೂಮಿದು. ಫ್ಯಾನನ್ನು ಆನ್ ಮಾಡಿ. ಬೆಳಿಗ್ಗೆ ರಾತ್ರಿ ಮಲಗುವಾಗ ರೂಮ್ ಕೂಲ್ ಆಗಬೇಕಾದ್ರೆ
ಬೆಳಿಗ್ಗೆ ನೀರನ್ನು ತುಂಬಿಸಿ ಬಾಟಲ್ ಅಥವಾ ಬೌಲು ಯಾವುದರಲ್ಲಿ ಸಾಕ್ತದೆ ನೀರನ್ನು ತುಂಬಿಸಿ ಫ್ರೀಝರ್ನಲ್ಲಿ ಇಡಬೇಕು. ನೀರು ಐಸ್ ಆಗ್ತದೆ, ನೀರು ಕೋಲ್ಡ್ ಇರಬೇಕು. ಫ್ಯಾನಿನ ಕೆಳಗಡೆನೇ ಇಡಬೇಕು. ಫ್ಯಾನನ್ನು ಆನ್ ಮಾಡಿ ಸ್ವಲ್ಪ ಹೊತ್ತಿನಲ್ಲಿ ಒಳ್ಳೆಯ ಗಾಳಿ ಬರ್ತದೆ. ನೀರಿನಲ್ಲಿ ಐಸ್ ಹಾಕಿಡೋದ್ರಿಂದ ಐಸ್ ಮೆಲ್ಟ್ ಆಗಿ ನೀರು ಕೂಲಾಗಿರ್ತದೆ. ಫ್ಯಾನಿನ ಕೆಳಗಡೆ ಟಬ್ಬನ್ನು ಇಟ್ಟಿರುವುದರಿಂದ ಟಬ್ಬಿನಲ್ಲಿರುವ ಕೂಲ್ ನೀರಿಗೆ ಬಿಸಿ ಗಾಳಿ ಬರುವುದಿಲ್ಲ, ರೂಮಿನಲ್ಲಿ ತಂಪು ಗಾಳಿ ಬರ್ತಾ ಇರ್ತದೆ. ಆರಾಮವಾಗಿ ನಿದ್ದೆ ಮಾಡ್ಬೋದು. ಜಾಸ್ತಿ ತಂಪಾಗಲ್ಲ, ನಿದ್ದೆ ಮಾಡುವಷ್ಟು ಕೂಲ್ ಇರ್ತದೆ ರೂಮು. ಈ ಥರ ಅಗಲವಾಗಿರುವಂಥ 2 ಪಾತ್ರೆ ತಗೊಂಡು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ರೂಮಿನಲ್ಲಿ ಫ್ಯಾನಿನ ಕೆಳಗೆ ಇಟ್ಟು ಬಿಡಿ. ರೂಮ್ ಕೂಲ್ ಆಗಿರ್ತದೆ. ಈ ಥರ ನೀರಿನಲ್ಲಿ ಐಸ್ ಕ್ಯೂಬ್ ಹಾಕಿರುವುದರಿಂದ ಫ್ಯಾನಿನಲ್ಲಿ ಬರುವಂಥ ಬಿಸಿ ಗಾಳಿ ಹೋಗಿ ಸ್ವಲ್ಪ ಹೊತ್ತಾದ ಮೇಲೆ ತಣ್ಣನೆಯ ಗಾಳಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಲಗುವ 10 ನಿಮಿಷದ ಮೊದಲು ಈ ಥರ ಮಾಡಿ ಇಟ್ಟು ನಂತರ ನಿದ್ದೆ ಮಾಡಬೇಕು. ತಂಪಾಗಿರ್ತದೆ ರೂಮ್. ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ರೂಮ್ ಸ್ವಲ್ಪ ತಂಪಾಗ್ತದೆ, ಜಾಸ್ತಿ ಕೂಲ್ ಆಗಲ್ಲ, ನಿದ್ದೆ ಮಾಡುವಷ್ಟು ತಂಪಿರ್ತದೆ. ಈ ಬಾರಿ ಸೆಕೆ ತುಂಬಾ ಜಾಸ್ತಿ ಇದೆ. ನೈಟ್ ಮಲಗುವಾಗ ಬಿಸಿಯಿಂದ ನಿದ್ದೆ ಕೂಡ ಬರುವುದಿಲ್ಲ. ಈ ರೀತಿ ಮಾಡೋದ್ರಿಂದ ರೂಮ್ ಸ್ವಲ್ಪ ಆದರೂ ತಂಪಾಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.